ನೋಡಿ, ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಬರೀ ಹೆಡ್ಲೈನ್ಸ್ ನೋಡೋದಲ್ಲ. ನಿಜವಾದ ಕಥೆ ಇರೋದು ಜನರ ಧ್ವನಿಯಲ್ಲಿ, ಅವರ ಆಸೆ ಆಕಾಂಕ್ಷೆಗಳಲ್ಲಿ. ಬನ್ನಿ, ಇವತ್ತು ನಾವು ಕರ್ನಾಟಕದ ಕೊಪ್ಪಳ ಕ್ಷೇತ್ರದ ಆಳಕ್ಕಿಳಿದು ಅಲ್ಲಿನ ಮತದಾರರು ಕೊಟ್ಟ ತೀರ್ಪಿನ ಹಿಂದಿನ ಅಸಲಿ ಕಾರಣಗಳನ್ನ ಹುಡುಕೋಣ. ಇದು ಕೊಪ್ಪಳದ ಕಥೆ, ಈ ಮಣ್ಣಿನ ಕಥೆ. ಇಲ್ಲಿನ ಪ್ರತಿಯೊಂದು ಹಿಡಿಮಣ್ಣಲ್ಲೂ ರೈತರ ಬೆವರಿದೆ, ಯುವಕರ ಕನಸುಗಳಿವೆ, ಮತ್ತೆ ಗ್ರಾಮೀಣ ಭಾರತ ಎದುರಿಸ್ತಿರುವ ದೊಡ್ಡ ದೊಡ್ಡ ಸವಾಲುಗಳಿವೆ. ಹಾಗಾಗಿ ಈ ಚುನಾವಣೆಯ ಫಲಿತಾಂಶವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಈ ನೆಲದ ಮಾತನ್ನ ಕೇಳ್ಬೇಕು. ಕೊಪ್ಪಳದ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲನೇ ಹೆಜ್ಜೆ ಅಂದ್ರೆ ಅದರ ಸಮಾಜದ ಸ್ವರೂಪವನ್ನ ತಿಳ್ಕೊಳ್ಳೋದು. ಇದು ಪೂರ್ತಿಯಾಗಿ ಹಳ್ಳಿಗಳೇ ಹೃದಯವಾಗಿರೋ, ಕೃಷಿಯನ್ನೇ ಜೀವನಾಡಿಯಾಗಿಸ್ಕೊಂಡಿರೋ ಒಂದು ಪ್ರದೇಶ. 83%. ಇದು ಕೇವಲ ಒಂದು ನಂಬರ್ ಅಲ್ಲ. ಇದರ ಅರ್ಥ ಏನು ಗೊತ್ತಾ? ಇಲ್ಲಿನ ರಾಜಕೀಯದ ದಿಕ್ಕನ್ನ ನಿರ್ಧಾರ ಮಾಡೋದು ಸಿಟಿಯಲ್ಲಿ ನಡೆಯೋ ಚರ್ಚೆಗಳಲ್ಲ. ಬದಲಿಗೆ ಹಳ್ಳಿಯ ಕಟ್ಟೆ ಮೇಲೆ ನಡೆಯೋ ಮಾತುಕತೆಗಳು, ರೈತರ ಸಮಸ್ಯೆಗಳು ಮತ್ತು ಗ್ರಾಮೀಣ ಬದುಕಿನ ಕಷ್ಟ ಸುಖಗಳು. ಇಲ್ಲಿನ ಎಕಾನಮಿ ಬೆನ್ನೆಲುಬೆ ಕೃಷಿ. 65%ಕ್ಕಿಂತ ಹೆಚ್ಚು ಜನ ತಮ್ಮ ಜೀವನಕ್ಕೆ ಭೂಮಿಯನ್ನೇ ನಂಬಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನೀರಿನ ಸಮಸ್ಯೆ, ಬೆಳೆ ನಷ್ಟ ಅಥವಾ ಬೀಜ ಗೊಬ್ಬರದ ಬೆಲೆ ಏರಿಕೆಯಂತಹ ವಿಷಯಗಳು ಅವು ಬರೀ ಆರ್ಥಿಕ ಸಮಸ್ಯೆಗಳಾಗಿ ಉಳಿಯಲ್ಲ, ಅವು ನೇರವಾಗಿ ರಾಜಕೀಯ ಬಿಕ್ಕಟ್ಟುಗಳಾಗಿ ಬದಲಾಗುತ್ತವೆ. ಕೊಪ್ಪಳದ ಅಭಿವೃದ್ಧಿ ಚಿತ್ರಣದಲ್ಲಿ ಒಂದು ವಿಚಿತ್ರವಾದ ವೈರುಧ್ಯ ಇದೆ ನೋಡಿ. ಒಂದ್ ಕಡೆ ಮನೆಗೆ ಕರೆಂಟ್ ಬಂದಿದೆ, ಪೈಪ್ ನೀರು ಕೂಡ ತಲುಪಿದೆ. ಆದ್ರೆ ಇನ್ನೊಂದ್ ಕಡೆ ಆರೋಗ್ಯಕರ ಜೀವನಕ್ಕೆ ಬೇಕಾದ ಮೂಲಭೂತ ಸೌಲಭ್ಯಗಳಾದ ಶೌಚಾಲಯ ಮತ್ತು ಹೊಗೆ ಇಲ್ಲದ ಅಡುಗೆ ಇಂಧನ ಇವು ಇನ್ನೂ ಹೆಚ್ಚಿನ ಜನರಿಗೆ ಕನಸಾಗಿಯೇ ಉಳಿದಿವೆ. ಇದು ಮೇಲ್ನೋಟಕ್ಕೆ ಕಾಣೋ ಡೆವಲಪ್ಮೆಂಟ್ ಬೇರೆ, ಜನರ ನಿಜವಾದ ಜೀವನದ ಸ್ಥಿತಿ ಬೇರೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿನ ಯುವಕರ ಮುಂದೆ ಎರಡೇ ದಾರಿಯಿರೋದು. ಒಂದು, ತಮ್ಮ ತಂದೆ ತಾಯಿಯರ ಹಾಗೆ ಕೃಷಿಯಲ್ಲೇ ಮುಂದುವರಿಯೋದು. ಇನ್ನೊಂದು, ಕೆಲ್ಸ ಹುಡುಕೊಂಡು ಬೆಂಗಳೂರು, ಹೈದ್ರಾಬಾದಂತ ನಗರಗಳಿಗೆ ವಲಸೆ ಹೋಗೋದು. ಯಾಕಂದ್ರೆ ಸ್ಥಳೀಯವಾಗಿ ಅವರ ಕನಸುಗಳಿಗೆ ರೆಕ್ಕೆ ಕೊಡೋ ಅವಕಾಶಗಳ ಕೊರತೆಯಿದೆ. ಇದು ಅವರಲ್ಲಿ ಒಂದು ರೀತಿ ಆರ್ಥಿಕ ಆತಂಕ ಮತ್ತು ಅನಿಶ್ಚಿತತೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಈ ಎಲ್ಲಾ ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳ ಹಿನ್ನೆಲೆಯಲ್ಲಿ 2023ರ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ಅದು ಕೇವಲ ಅಂಕಿಅಂಶಗಳಲ್ಲ, ಅದು ಜನರ ಭಾವನೆಗಳ, ನಿರೀಕ್ಷೆಗಳ ಮತ್ತು ಅವರ ಅಸಮಾಧಾನದ ಒಂದು ಸ್ಪಷ್ಟ ಪ್ರತಿಧ್ವನಿ. ಅಂದಹಾಗೆ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತೆ. ಆ ಘನತೆಯ ಹುಡುಕಾಟ ಕೂಡ ಈ ತೀರ್ಪಿನಲ್ಲಿ ಅಡಗಿದೆ. ಬನ್ನಿ, ಆ ತೀರ್ಪು ನಮ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. 2018ರಿಂದ 2023ರ ನಡುವೆ ರಾಜಕೀಯ ಚಿತ್ರಣ ಪೂರ್ತಿಯಾಗಿ ಬದಲಾಗಿದೆ. ಬಿಜೆಪಿಯ ವೋಟ್ ಶೇರ್ನಲ್ಲಿ ದೊಡ್ಡ ಕುಸ್ತಾಗಿರೋದನ್ನ ನಾವಿಲ್ಲಿ ನೋಡಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಂಗ್ರೆಸ್ನ ವೋಟ್ ಶೇರ್ ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿದೆ. ಹಾಗಿದ್ರೆ ಈ ವೋಟುಗಳು ಎಲ್ಲಿಗೆ ಹೋದವು? ಈ ಮತಗಳ ಬದಲಾವಣೆ ಇದೆಯಲ್ಲ, ಇದು ಕೇವಲ ಒಂದು ಪಕ್ಷದ ಸೋಲು ಗೆಲುವಿನ ಕಥೆಯಲ್ಲ. ಇದು ಮತದಾರರ ಆದ್ಯತೆಗಳು ಚೇಂಜ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಸಿಗ್ನಲ್. ಈ ಬದಲಾವಣೆಯ ಹಿಂದಿನ ನಿಜವಾದ ಕಾರಣ ಏನು? ನೋಡಿ, ಇಲ್ಲೇ ಇದೆ ರಾಜಕೀಯದ ಅಸಲಿ ತಿರುವು. ಬಿಜೆಪಿಯಿಂದ ದೂರ ಹೋದ ವೋಟುಗಳು ನೇರವಾಗಿ ಕಾಂಗ್ರೆಸ್ಗೆ ಹೋಗಿಲ್ಲ. ಬದಲಾಗಿ ಆ ಹೆಚ್ಚಿನ ಮತಗಳು ಜೆಡಿಎಸ್ ಪಕ್ಷಕ್ಕೆ ಹೋಗಿವೆ. ಜೆಡಿಎಸ್ ವೋಟ್ ಶೇರ್ನಲ್ಲಿ ಆಗಿರೋ ಈ ದೊಡ್ಡ ಜಂಪ್ ಕ್ಷೇತ್ರದ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸಿಬಿಟ್ಟಿದೆ. ಈ ಅಂಕಿ ಅಂಶಗಳ ಹಿಂದಿನ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಈಗ ಈ ರಾಜಕೀಯ ಸೋಲಿನ ಆಳವಾದ ವಿಶ್ಲೇಷಣೆಗೆ ಇಳಿಯೋಣ. ನೆನಪಿಡಿ, ಇದು ಕೇವಲ ನಂಬರ್ಗಳ ಆಟವಲ್ಲ, ಇದು ಜನರ ಈಡೇರದ ಕನಸುಗಳು ಮತ್ತು ಅವರ ಅಗತ್ಯಗಳ ಕಥೆ. ಜನರ ಅಸಮಾಧಾನಕ್ಕೆ ಮುಖ್ಯವಾದಿ 4 ಕಾರಣಗಳಿದ್ವು. 1, ತುಂಗಭದ್ರಾ ಡ್ಯಾಂನಲ್ಲಿ ಹೂಳು ತುಂಬಿಕೊಂಡು ಉಂಟಾದ ನೀರಿನ ತೀವ್ರ ಸಮಸ್ಯೆ. 2, ಯುವಕರನ್ನ ಕಾಡ್ತಿದ್ದ ನಿರುದ್ಯೋಗ. 3, ಭರವಸೆಗಳಲ್ಲೇ ಉಳಿದು ಹೋದ ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ. ಮತ್ತು 4, ಹಳ್ಳಿಗಳನ್ನ ಕಾಡ್ತಿದ್ದ ಮೂಲ ಸೌಕರ್ಯಗಳ ಕೊರತೆ. ವೆಲ್ಫೇರ್ ಫಟೀಗ್ ಅಥವಾ ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ ಅಂದ್ರೆ ಏನು? ಇದು ಬರೀ ಒಂದು ಪದವಲ್ಲ, ಇದೊಂದು ಫೀಲಿಂಗ್. ವರ್ಷಗಳಿಂದ ಬರೀ ಭರವಸೆಗಳನ್ನೇ ಕೇಳಿ, ಯೋಜನೆಗಳನ್ನ ನೋಡಿ, ಆದ್ರೆ ತಮ್ಮ ಜೀವನದಲ್ಲಿ ಯಾವುದೇ ನಿಜವಾದ ಬದಲಾವಣೆ ಆಗದೇ ಇದ್ದಾಗ ಜನರಲ್ಲಿ ಹುಟ್ಟೋ ಒಂದು ಆಳವಾದ ಅಪನಂಬಿಕೆ ಮತ್ತು ಬೇಸರ. ಮಾತು ಜಾಸ್ತಿ, ಕೆಲ್ಸ ಕಮ್ಮಿ ಅನ್ನೋ ಭಾವನೆ. ಈ ಮಾತು ತುಂಬಾ ಮುಖ್ಯ. ರಾಜಕೀಯದಲ್ಲಿ ದೌರ್ಬಲ್ಯ ಅನ್ನೋದು ಒಂದು ಅಂತಿಮ ತೀರ್ಪಲ್ಲ, ಅದೊಂದು ರೋಗ ನಿರ್ಣಯ. ಅಂದ್ರೆ ನಾವಿಲ್ಲಿ ಯಾರ ಮೇಲೂ ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ, ಬದಲಾಗಿ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ಪತ್ತೆ ಹಚ್ಚಿ ಅದನ್ನ ಸರಿಪಡಿಸೋಕಿದೊಂದು ಅವಕಾಶ ಅಂತ ನೋಡ್ತಾ ಇದೀವಿ. ಈ ಸ್ವಾಟ್ ಎನಾಲಿಸಿಸ್
ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಒಂದ್ ಕಡೆ ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್, ಕರಡಿ ಕುಟುಂಬದ ರಾಜಕೀಯ ಹಿನ್ನೆಲೆಯಂತಹ ಸ್ಟ್ರೆಂತ್ ಇತ್ತು. ಆದ್ರೆ ಇನ್ನೊಂದ್ ಕಡೆ ಲೋಕಲ್ ಇಶ್ಯೂಸ್ಗಳಿಂದ ಡಿಸ್ಕನೆಕ್ಟ್ ಆಗಿದ್ದು ಮತ್ತು ತಳಮಟ್ಟದಲ್ಲಿ ಕಾರ್ಯಕರ್ತರ ಪಡೆ ಸ್ಟ್ರಾಂಗ್ ಇಲ್ಲದಿದ್ದುದು ದೊಡ್ಡ ವೀಕ್ನೆಸ್ ಆಯಿತು. ಕೊನೆಗೆ ಸ್ಥಳೀಯ ಸಮಸ್ಯೆಗಳೇ ರಾಷ್ಟ್ರೀಯ ಶಕ್ತಿಯನ್ನ ಮೀರಿಸಿ ನಿಂತ್ವು. ಬರೀ ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿದ್ರೆ ಸಾಲ್ದು ಅಲ್ವಾ? ನಿಜವಾದ ನಾಯಕತ್ವ ಇರೋದು ಪರಿಹಾರಗಳನ್ನ ಕಂಡುಹಿಡಿಯೋದ್ರಲ್ಲಿ. ಹಾಗಿದ್ರೆ ಈ ಅನಾಲಿಸಿಸ್ ಅನ್ನೇ ಬೇಸಾಗಿ ಇಟ್ಕೊಂಡು ಜನಕೇಂದ್ರಿತ ಆಡಳಿತಕ್ಕಾಗಿ ಒಂದು ಕ್ಲಿಯರ್ ಆದ ಬ್ಲೂ ಪ್ರಿಂಟ್ ಹೇಗೆ ರೆಡಿ ಮಾಡಬಹುದು? ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ 3 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿರೋ ಒಂದು ಕಾಂಪ್ರಹೆನ್ಸಿವ್ ಪ್ಲಾನ್ ಬೇಕು. ಮೊದಲನೇದು ರೈತರ ಜಮೀನಿಗೆ ನೀರು ಕೊಟ್ಟು ಅವರ ಬದುಕನ್ನ ಹಸನು ಮಾಡೋದು. ಎರಡನೇದು ಒಳ್ಳೆ ರಸ್ತೆಗಳ ಮೂಲಕ ಹಳ್ಳಿಗಳನ್ನ ಮೇನ್ಸ್ಟ್ರೀಮ್ಗೆ ತರೋದು. ಮತ್ತು ಮೂರನೇದು ಯುವಕರಿಗೆ ಇಲ್ಲೇ ಕೆಲಸ ಕೊಟ್ಟು ಅವರ ಭವಿಷ್ಯವನ್ನ ಭದ್ರ ಮಾಡೋದು. ಈ 3 ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ನಿಜವಾದ ಬದಲಾವಣೆ ಸಾಧ್ಯ. ಮೊದಲ ಮತ್ತು ಅತ್ಯಂತ ಪ್ರಮುಖ ಯೋಜನೆ ಅಂದ್ರೆ ತುಂಗಭದ್ರಾ ಡ್ಯಾಂನ ಹೂಳೆ ಎತ್ತುವಿಕೆ. ಇದರ ಪರಿಣಾಮ ಬರೀ ನಂಬರ್ಗಳಲ್ಲಿ ಇರಲ್ಲ. ನೀರಾವರಿ ಪ್ರದೇಶ 30% ಜಾಸ್ತಿಯಾದಾಗ, ಬೆಳೆ ಇಳುವರಿ ಡಬಲ್ ಆದಾಗ ಅದು ಪ್ರತಿಯೊಬ್ಬ ರೈತನ ಮನೆಯಲ್ಲೂ ಸಮೃದ್ಧಿಯನ್ನು ತರುತ್ತೆ. ಇದು ಬರೀ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಅಲ್ಲ, ಇದು ಜನರ ಬದುಕನ್ನೇ ಬದಲಾಯಿಸೋ ಯೋಜನೆ. ಎರಡನೇದಾಗಿ ಹಳ್ಳಿಗಳನ್ನ ಕನೆಕ್ಟ್ ಮಾಡುವ ರಸ್ತೆಗಳನ್ನ ಬಲಪಡಿಸಬೇಕು. ಇದು ಬರೀ ಟ್ರಾನ್ಸ್ಪೋರ್ಟ್ ವಿಷಯ ಅಲ್ಲ, ಇದು ರೈತರ ಬೆಳೆಗೆ ಒಳ್ಳೆ ಮಾರ್ಕೆಟ್ ಕೊಡೋ, ಮಕ್ಕಳಿಗೆ ಶಿಕ್ಷಣ ತಲುಪಿಸೋ ಮತ್ತು ಆರೋಗ್ಯ ಸೇವೆಗಳನ್ನ ಸುಲಭ ಮಾಡೋ ಒಂದು ಲೈಫ್ಲೈನ್. ಇನ್ನು ಮೂರನೇ ಯೋಜನೆ, ಯುವಕರಿಗಾಗಿ ಕೊಪ್ಪಳದಲ್ಲೇ ಒಂದು ಸ್ಕಿಲ್ ಸೆಂಟರ್ ಶುರು ಮಾಡೋದು. ಪ್ರತಿ ವರ್ಷ 2,000 ಯುವಕರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಇಲ್ಲೇ 500ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿದ್ರೆ ವಲಸೆಯ ಸಮಸ್ಯೆಗೆ ಇದೊಂದು ನೇರ ಪರಿಹಾರ ಆಗತ್ತೆ. ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡೋದು ಯುದ್ಧದ ಅರ್ಧ ಭಾಗ ಅಷ್ಟೇ. ನಿಜವಾದ ಗೆಲುವು ಸಿಗೋದು ಸಮಾಜದ ಪ್ರತಿಯೊಂದು ವರ್ಗದ ಜೊತೆ ಅರ್ಥಪೂರ್ಣವಾಗಿ ಕನೆಕ್ಟ್ ಆದಾಗ. ರೈತರ ಸಮಸ್ಯೆಗಳನ್ನ ಅವರ ಹೊಲಕ್ಕೆ ಹೋಗಿ ಕೇಳ್ಬೇಕು, ಮಹಿಳೆಯರ ಕಷ್ಟಗಳನ್ನ ಅವರ ಮನೆಯಂಗಳದಲ್ಲೇ ಅರ್ಥ ಮಾಡ್ಕೋಬೇಕು, ಯುವಕರ ಆಸೆಗಳಿಗೆ ಸ್ಪಂದಿಸ್ಬೇಕು. ಈ ಜನಸಂಪರ್ಕವೇ ಯಾವುದೇ ಯೋಜನೆಯ ಯಶಸ್ಸಿನ ಅಡಿಪಾಯ. ನಾವು ಕೊಪ್ಪಳದ ಮಣ್ಣಿನ ಮಾತನ್ನ ಕೇಳಿದ್ದೀವಿ, ಅಂಕಿಅಂಶಗಳನ್ನ ವಿಶ್ಲೇಷಿಸಿದ್ದೀವಿ, ಮತ್ತೆ ಪರಿಹಾರದ ನೀಲನಕ್ಷೆಯನ್ನ ನೋಡಿದ್ದೀವಿ. ಈಗ ಈ ಎಲ್ಲಾ ಒಳನೋಟಗಳನ್ನ ಒಟ್ಟಿಗೆ ಸೇರಿಸಿ ನಿಜವಾದ ಅಭಿವೃದ್ಧಿಯ ದಾರಿಯನ್ನ ಹೇಗೆ ಕಟ್ಟಬಹುದು ಅನ್ನೋ ಅಂತಿಮ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಕೊಪ್ಪಳ ನಮಗೆ ಕಲಿಸೋ ಅತಿ ದೊಡ್ಡ ಪಾಠ ಏನು ಅಂದ್ರೆ, ರಾಜಕೀಯದಲ್ಲಿ ಬೇರುಗಳು ಗಟ್ಟಿ ಇಲ್ಲ ಅಂದ್ರೆ ಮರ ಎಷ್ಟೇ ದೊಡ್ಡದಿದ್ರೂ ಬಿದ್ದು ಹೋಗುತ್ತೆ. ನ್ಯಾಷನಲ್ ಲೆವೆಲ್ ಸ್ಕೀಮ್ಗಳು, ದೊಡ್ಡ ರಾಜಕೀಯ ಹೆಸರುಗಳು ಮುಖ್ಯ ಇರಬಹುದು, ಆದರೆ ಜನರ ದಿನನಿತ್ಯದ ಬದುಕನ್ನ ಕಾಡೋ ಲೋಕಲ್ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕೆ ಅವು ಎಂದಿಗೂ ಪರ್ಯಾಯ ಆಗಲ್ಲ. ಕಾರ್ಯತಂತ್ರವು ಆಡಳಿತವಾಗಿ ಪರಿವರ್ತನೆಗೊಳ್ಳಬೇಕು. ಕೇವಲ ವಿಶ್ಲೇಷಿಸಿದರೆ ಸಾಲದು, ನಿರ್ಮಾಣ ಮಾಡಬೇಕು. ಅಂದ್ರೆ ಎಲೆಕ್ಷನ್ ಸ್ಟ್ರಾಟಜಿಗಳು ಬರೀ ಪೇಪರ್ ಮೇಲೆ ಉಳಿಬಾರದು. ಅವು ಜನರ ಜೀವನದಲ್ಲಿ ನಿಜವಾದ ಬದಲಾವಣೆಗಳನ್ನ ತಂದಾಗ ಮಾತ್ರ ಆ ರಾಜಕೀಯಕ್ಕೆ ನಿಜವಾದ ಮೌಲ್ಯ ಸಿಗೋದು. ಮತ್ತು ಕೊನೆಯದಾಗಿ ಒಂದು ಪ್ರಶ್ನೆ. ರಾಜಕೀಯ ಪಕ್ಷಗಳು ಜನರ ಕುಂದುಕೊರತೆಗಳನ್ನ ಕೇವಲ ಎಲೆಕ್ಷನ್ ಸ್ಲೋಗನ್ಗಳಾಗಿ ಬಳಸಿಕೊಳ್ಳದೆ ಅವುಗಳನ್ನೇ ತಮ್ಮ ಆಡಳಿತದ ಬ್ಲೂ ಪ್ರಿಂಟ್ ಆಗಿ ಹೇಗೆ ಬದಲಾಯಿಸಬಹುದು? ಇದನ್ನ ಯೋಚಿಸಬೇಕಾಗಿದೆ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಬೇಕು ಅಂದುಕೊಂಡಿದ್ದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.